ಇಲ್ಲಿಯವರೆಗೆ. ಹಲೋ ವಿವೇಕ್, ನಾನು ಅವನಿ. ಮದುವೆಗಾಗಿ ನೀನು ನನಗಾಗಿ ಕಾಯುತ್ತಿದ್ದೀಯಾ ಎಂದು ನನಗೆ ಗೊತ್ತು. ಆದರೆ ಗೆಳೆಯ, ನಾನು ಮದುವೆಗೆ ಇನ್ನೂ ಸಿದ್ಧಳಾಗಿಲ್ಲ. ನನಗೆ ಯಾವುದೇ ಮದುವೆ ಗಿಡವೇ ಬೇಡ. ಮತ್ತು ಇಷ್ಟು ದಿನ ನಿನ್ನ ಜೊತೆ ಇದ್ದೆ, ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದೆ ಎಂದು ಅನಿಸಿತು. ಆದರೆ ಇಲ್ಲ, ಇದು ಕೇವಲ ಟೈಮ್ ಪಾಸ್ಗಾಗಿ. ನಿನ್ನಿಂದ ನನ್ನ ಮನಸ್ಸು ತುಂಬಿದೆ, ಹಾಗಾಗಿ ಗುಡ್ ಬೈ ಎಂದು ಬರೆದಿದ್ದಳು. ವಿವೇಕ್ಗೆ ಆಘಾತವಾಗುತ್ತದೆ. ಅವನ ಹೆಜ್ಜೆಗಳು ತಡವರಿಸುತ್ತವೆ. ಅವನು ಈ ಮೊದಲು ಕಾವೇಳಿಗೆ ಬರೆದ ಪ್ರತಿಯೊಂದು ಪದವೂ ಹಾಗೆಯೇ ಬರೆಯಲ್ಪಟ್ಟಿತ್ತು. ವೇದನೆ ಎಂದರೇನು ಎಂದು ವಿವೇಕ್ಗೆ ಈಗ ತಿಳಿಯುತ್ತದೆ. ಮುಂದುವರಿದ ಭಾಗ. ಅವನಿಂದ ಕಳುಹಿಸಲ್ಪಟ್ಟ ಪತ್ರವನ್ನು ಓದಿದ ವಿವೇಕ್ಗೆ ಆಘಾತವಾಗುತ್ತದೆ. ಅವನ ಹೆಜ್ಜೆಗಳು ತಡವರಿಸುತ್ತವೆ. ಅವನ ಕೈಯಿಂದ ಕಾಗದವು ಅಲ್ಲಿಯೇ ಕೆಳಗೆ ಬೀಳುತ್ತದೆ. ಅದನ್ನು ಅವನ ಸ್ನೇಹಿತನು ಎತ್ತಿಕೊಂಡು ಓದಲು ಪ್ರಾರಂಭಿಸುತ್ತಾನೆ. ವಿವೇಕ್ಗೆ ಇನ್ನೂ ಏನೂ ಅರ್ಥವಾಗುತ್ತಿರಲಿಲ್ಲ. ಆ ಕಾಗದದಲ್ಲಿ ಬರೆದ ಪ್ರತಿಯೊಂದು ಪದವು ವಿವೇಕ್ ಒಮ್ಮೆ ಕಾವ್ಯಾಳಿಗಾಗಿ ಬರೆದ ಪದಗಳಿಗೆ ಹೊಂದಿಕೆಯಾಗುತ್ತಿತ್ತು. ಅವನ ಸ್ನೇಹಿತನು ಸಂಪೂರ್ಣ ಕಾಗದವನ್ನು ಓದಿದ ನಂತರ ಆಶ್ಚರ್ಯದಿಂದ ವಿವೇಕನ ಕಡೆ ನೋಡುತ್ತಾನೆ. ವಿವೇಕ್, ಇದೆಲ್ಲ ಏನು ಎಂದು ಕೇಳುತ್ತಾನೆ. ಇಲ್ಲ ಅವನಿ, ನನಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ಅವಳು ನನ್ನೊಂದಿಗೆ ಹೀಗೆ ಮಾಡಲು ಸಾಧ್ಯವೇ ಇಲ್ಲ. ಖಂಡಿತ ಯಾರೋ ನನ್ನ ಜೊತೆ ತಮಾಷೆ ಮಾಡುತ್ತಿದ್ದಾರೆ. ಗೊಣಗುತ್ತಾ ವಿವೇಕ್ ಮಾತನಾಡುತ್ತಲೇ ಇದ್ದನು. ನೋಡಿ, ನನ್ನ ಅವನಿ ಈಗಲೇ ಬರುತ್ತಾಳೆ. ಈ ಕಾಗದದಲ್ಲಿ ಬರೆದಿರುವುದೆಲ್ಲ ಸುಳ್ಳು. ನೋಡಿ, ಅವಳು ಈಗಲೇ ಬರುತ್ತಾಳೆ. ಇದನ್ನು ಹೇಳುತ್ತಾ ವಿವೇಕ್ ಅಲ್ಲಿಂದ ಹಾದು ಹೋಗುವ ಪ್ರತಿಯೊಂದು ವಾಹನದ ಕಡೆಗೆ ದೊಡ್ಡ ನಿರೀಕ್ಷೆಯಿಂದ ನೋಡುತ್ತಿದ್ದನು. ಯಾವುದಾದರೂ ಒಂದರಲ್ಲಿ ಅವನಿ ಬರುತ್ತಾಳೆ ಎಂದು. ಆದರೆ ಎಲ್ಲವೂ ವ್ಯರ್ಥ. ಇಲ್ಲಿಯವರೆಗೆ ವಿವೇಕ್ ಬರುವ ಹೋಗುವ ಪ್ರತಿಯೊಂದು ವಾಹನವನ್ನು ನಿಲ್ಲಿಸಿ ಒಳಗೆ ಇಣುಕಲು ಪ್ರಾರಂಭಿಸುತ್ತಾನೆ. ಅವನ ಈ ನಡವಳಿಕೆಯಿಂದ ಎಲ್ಲರೂ ತೊಂದರೆಗೊಳಗಾಗಿದ್ದರು. ಜನರು ಅವನನ್ನು ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸಿದರು. ವಿವೇಕ್ನ ಸ್ನೇಹಿತರು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ವಿವೇಕ್, ಎಚ್ಚರಗೊಳ್ಳು, ಅವನಿ ಬರುವುದಿಲ್ಲ. ಅವಳು ಬರಬೇಕಾಗಿದ್ದರೆ ಯಾವಾಗಲೂ ಬರುತ್ತಿದ್ದಳು, ಮತ್ತು ಈಗ ಅವಳು ಬರೆದು ಕಳುಹಿಸಿದ್ದಾಳೆ ಅವಳು ಬರುವುದಿಲ್ಲ ಎಂದು. ವಿವೇಕ್ ಅವನ ಕೈಗಳನ್ನು ಕೊಡವಿ, ಇಲ್ಲ, ಅವಳು ಬರುತ್ತಾಳೆ. ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ನಾನು ಅವಳನ್ನು ನಾನೇ ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಅವನು ಅವನಿಯ ಮನೆಗೆ ವೇಗವಾಗಿ ಓಡುತ್ತಾನೆ. ಎಲ್ಲಿಯವರೆಗೆ ಎಂದರೆ ಅವನಿಗೆ ತನ್ನ ವಾಹನದ ಪ್ರಜ್ಞೆಯೂ ಇರಲಿಲ್ಲ. ಹುಚ್ಚನಂತೆ ರಸ್ತೆಯಲ್ಲಿ ಓಡುತ್ತಿದ್ದನು. ಇತ್ತ ಭಾರತದಲ್ಲಿ ವಿರಾಟ್ ಹೆಚ್ಚುತ್ತಿರುವ ಹೃದಯ ಬಡಿತದೊಂದಿಗೆ ತನ್ನ ಕೋಣೆಯ ಕಡೆಗೆ ಸಾಗುತ್ತಿದ್ದನು. ಮತ್ತು ಇಂದು ಅವನ ಮುಖದಲ್ಲಿ ದೊಡ್ಡ ನಗು ಇತ್ತು. ನೌಕರರು ಅವನನ್ನು ನೋಡುತ್ತಿದ್ದರು ಮತ್ತು ಅವನ ನಗುವಿನ ಮುಖವನ್ನು ನೋಡಿ ತುಂಬ ಆಶ್ಚರ್ಯಚಕಿತರಾಗಿದ್ದರು. ಆದರೆ ವಿರಾಟ್ಗೆ ಏನೂ ವ್ಯತ್ಯಾಸವಾಗಲಿಲ್ಲ. ಯಾರಾದರೂ ಅವನನ್ನು ನೋಡುತ್ತಿದ್ದಾರೆಯೇ? ಅವನ ಬಗ್ಗೆ ಏನು ಯೋಚಿಸುತ್ತಾರೆ? ಅವನಿಗೆ ಏನೂ ಅರ್ಥವಾಗಲಿಲ್ಲ. ಅವನಿಗೆ ಅರ್ಥವಾಗಿದ್ದು ಕಾವ್ಯ ಮಾತ್ರ. ಅವನು ಅವಳ ಬಳಿಗೆ ಬೇಗನೆ ಹೋಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಯಸಿದನು. ಬಡಿತದ ಹೃದಯದೊಂದಿಗೆ ಅವನು ಗೇಟ್ ತೆರೆಯುತ್ತಾನೆ. ಎಂದಿನಂತೆ ಕಣ್ಣುಗಳು ಕಾವ್ಯಳನ್ನು ಹುಡುಕುತ್ತವೆ. ಆದರೆ ಕಾವ್ಯ ಅಲ್ಲಿ ಇದ್ದರೆ ಕಾಣುತ್ತಿದ್ದಳು. ಕೋಣೆ ಖಾಲಿಯಾಗಿತ್ತು. ಇವಳು ಎಲ್ಲಿ ಹೋದಳು? ಅವನು ಸ್ಟಡಿ ರೂಮ್ನಲ್ಲಿ ನೋಡುತ್ತಾನೆ, ವಾಶ್ರೂಮ್ನಲ್ಲಿ ನೋಡುತ್ತಾನೆ. ಆದರೆ ಕಾವ್ಯ ಅಲ್ಲಿ ಇದ್ದರೆ ಕಾಣುತ್ತಿದ್ದಳು. ವಿರಾಟ್ಗೆ ತುಂಬ ಆಶ್ಚರ್ಯವಾಗುತ್ತದೆ. ಅವನು ತನ್ನ ಆಫೀಸ್ ಬ್ಯಾಗ್, ಗುಲಾಬಿ ಹೂವಿನ ಗೊಂಚಲು ಮತ್ತು ಚಾಕೊಲೇಟ್ ಬಾಕ್ಸನ್ನು ಮೇಜಿನ ಮೇಲೆ ಇಟ್ಟು ಕಾವ್ಯಳನ್ನು ಹುಡುಕಲು ಹೊರಗೆ ಹೋಗುತ್ತಾನೆ. ಕಾವ್ಯಳನ್ನು ಹುಡುಕಲು ಅವನು ಇಡೀ ಮನೆಯನ್ನು ಹುಡುಕುತ್ತಾನೆ. ಉಷಾರವರು ಅಡುಗೆ ಮನೆಯಿಂದ ಅವನನ್ನೇ ನೋಡುತ್ತಿದ್ದರು. ಅವನ ಕಣ್ಣುಗಳು ಕಾವ್ಯಳನ್ನು ಹುಡುಕುತ್ತಿವೆ ಎಂದು ಸ್ಪಷ್ಟವಾಗಿ ತಿಳಿದು ಬಂದಿತ್ತು. ಇದನ್ನು ನೋಡಿ ಅವರ ತುಟಿಗಳ ಮೇಲೆ ಮಂದವಾದ ನಗು ಮೂಡುತ್ತದೆ. ಕೊನೆಯಲ್ಲಿ ವಿರಾಟ್ ಅವರ ಬಳಿಗೆ ಹೋಗಿ ಯಾರ ಬಗ್ಗೆಯೂ ಗಮನ ಕೊಡದೆ ಉಷಾರವರನ್ನು ನೇರವಾಗಿ ಪ್ರಶ್ನಿಸುತ್ತಾನೆ. ಕಾವ್ಯ ಎಲ್ಲಿದ್ದಾಳೆ ಅಮ್ಮ? ಎಲ್ಲಿಯೂ ಕಾಣುತ್ತಿಲ್ಲ ಎಂದು ಕೇಳುತ್ತಾನೆ. ನೀನು ಯಾಕೆ ಅವಳನ್ನು ಕೇಳುತ್ತಿದ್ದೀಯಾ? ಅವಳಿಂದ ನಿನಗೇನು ಕೆಲಸ? ಅಂದಹಾಗೆ ನೀನು ಅವಳೊಂದಿಗೆ ಮಾತನಾಡೋದಿಲ್ಲವಲ್ಲ ಎಂದು ಉಷಾರವರು ಸಹ ಅವನನ್ನು ತಕ್ಷಣಕ್ಕೆ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಓಹ್, ದಯವಿಟ್ಟು ಹೇಳಿ ಅಮ್ಮ, ಕಾವ್ಯ ಎಲ್ಲಿದ್ದಾಳೆ? ವಿರಾಟ್ ಆತಂಕದಿಂದ ಹೇಳುತ್ತಾನೆ. ಉಷಾರವರು ತಕ್ಷಣವೇ ಅವನ ಆತಂಕವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ತನ್ನ ಕೆಲಸವನ್ನು ಮಾಡುತ್ತಾ, ಅವಳು ತನ್ನ ಮನೆಗೆ ಹೋಗಿದ್ದಾಳೆ ಮಗನೇ, ಕೆಲವು ದಿನಗಳವರೆಗೆ ಅಲ್ಲಿಯೇ ಇರುತ್ತೇನೆ ಎಂದು ಹೇಳುತ್ತಿದ್ದಳು ಎಂದು ಹೇಳುತ್ತಾರೆ. ಅಷ್ಟನ್ನು ಕೇಳುವಷ್ಟರಲ್ಲಿ ವಿರಾಟ್ ಕೋಪಗೊಳ್ಳುತ್ತಾನೆ. ಅವನು ಏನನ್ನು ಹೇಳದೆ ಮನೆಯಿಂದ ಹೊರಬಂದು ತನ್ನ ವಾಹನವನ್ನು ವೇಗವಾಗಿ ತೆಗೆದುಕೊಂಡು ಕಾವ್ಯಳ ಮನೆಗೆ ಹೋಗುತ್ತಾನೆ. ಅತ್ತ ಅಮೆರಿಕದಲ್ಲಿ ವಿವೇಕ್ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಅವನಿಯ ಮನೆಗೆ ಓಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಅವನಿ ಮತ್ತು ಏಂಜಲ್ ಮಾತ್ರ ಓಡಾಡುತ್ತಿದ್ದರು. ಮತ್ತು ಮರುಕ್ಷಣ ಅವನಿ ಕಳುಹಿಸಿದ ಆ ಕಾಗದ ಕಣ್ಣುಗಳಲ್ಲಿ ಮತ್ತೆ ಮತ್ತೆ ಕಣ್ಣೀರು ತರಿಸುತ್ತಿತ್ತು. ಹೃದಯ ಕುಸಿಯುತ್ತಿತ್ತು. ತೀವ್ರವಾಗಿ ಉಸಿರಾಡುತ್ತಾ ಅವನು ಅವನಿಯ ಮನೆಗೆ ತಲುಪುತ್ತಾನೆ. ಬಾಗಿಲು ಮೊದಲೇ ತೆರೆದಿತ್ತು. ಅವನಿ ಎಂದು ಕೂಗುತ್ತಾ ಅವನು ಮನೆಗೆ ಪ್ರವೇಶಿಸುತ್ತಾನೆ. ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ಅವನು ದಂಗಾಗುತ್ತಾನೆ. ಮನೆಯಲ್ಲಿ ಪೀಠೋಪಕರಣಗಳನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಅವನಿ ಮತ್ತು ಏಂಜಲ್ನ ಚಿತ್ರಗಳಿಂದ ತುಂಬಿದ್ದ ಗೋಡೆಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದವು. ಒಂದೇ ಒಂದು ಚಿತ್ರವೂ ಇರಲಿಲ್ಲ. ಅವನಿಯ ವಸ್ತುಗಳೂ ಇಲ್ಲ. ಏಂಜಲ್ನ ಆಟಿಕೆಗಳೂ ಇರಲಿಲ್ಲ. ಏನೂ ಇಲ್ಲ.
ಅವನಿ ಅವನಿ ಎಂದು ಕೂಗುತ್ತಾ ಅವನು ಒಳಕೋಣೆಗೆ ಹೋಗಲು ಪ್ರಾರಂಭಿಸುತ್ತಾನೆ. ಅವನು ಒಳಗೆ ಹೋಗುವ ಮೊದಲು ಒಬ್ಬ ಹುಡುಗಿ ಒಳಗಿನಿಂದ ಹೊರಗೆ ಬರುತ್ತಾಳೆ. ನೀನು ಎಂದು ವಿವೇಕನ ಬಾಯಿಯಿಂದ ಅಷ್ಟೇ ಹೊರಬರುತ್ತದೆ. ಇತ್ತ ಭಾರತದಲ್ಲಿ ಕೋಪದಿಂದ ತುಂಬಿದ ವಿರಾಟ್ ಕಾರನ್ನು ಓಡಿಸುತ್ತಾ ಗೊಣಗುತ್ತಿದ್ದನು. ಈ ಹುಡುಗಿ ಯಾವಾಗಲೂ ನನ್ನ ಯೋಚನೆಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತಾಳೆ. ನನ್ನ ಮೇಲೆ ಕೋಪಗೊಂಡಿದ್ದಾಳೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಮನೆಯಿಂದ ಹೋಗುವುದರ ಅರ್ಥವೇನು? ಇಲ್ಲಿ ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಾತೊರೆಯುತ್ತಿದ್ದೇನೆ ಮತ್ತು ಅವಳು ಪ್ರತಿ ಬಾರಿಯೂ ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾಳೆ. ಇದು ಮಿತಿಮೀರಿದೆ, ತುಂಬ ಮಿತಿಮೀರಿದೆ. ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವ ಕಾವ್ಯಳ ಧ್ವನಿ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತದೆ. ಅವನು ತನ್ನ ಮುಖವನ್ನು ತಿರುಗಿಸಿ ಪಕ್ಕಕ್ಕೆ ನೋಡಿದಾಗ ಅವನ ಪಕ್ಕದಲ್ಲಿ ಕುಳಿತಿರುವ ಕಾವ್ಯ ಕಾಣಿಸುತ್ತಾಳೆ. ಅವಳು ಅವನ ಕಡೆ ನೋಡಿ ತನ್ನ ಒಂದು ಕಣ್ಣನ್ನು ಮಿಟುಕಿಸುತ್ತಾಳೆ. ವಿರಾಟ್ ಅವಳನ್ನು ಮುಟ್ಟಲು ತನ್ನ ಕೈಯನ್ನು ಚಾಚಿದಾಗ ಅವಳು ಮಾಯವಾಗುತ್ತಾಳೆ. ಇದನ್ನು ನೋಡಿ ವಿರಾಟ್, ಓಫೋ, ಈ ಹುಡುಗಿ ನನ್ನನ್ನು ಹುಚ್ಚನನ್ನಾಗಿಸಿದ್ದಾಳೆ. ಆದರೆ ನಾನು ಅವಳನ್ನು ಪ್ರೀತಿಸುತ್ತೇನೆ. ಇದನ್ನು ಹೇಳುತ್ತಾ ಅವನು ತಾನೇ ಸ್ವಲ್ಪ ನಾಚಿಕೊಳ್ಳುತ್ತಾನೆ ಮತ್ತು ಅವನ ಕೋಪವೂ ತಣ್ಣಗಾಗುತ್ತದೆ. ಮರುಕ್ಷಣವೇ ಅವನು ಕಾವ್ಯಳ ಮನೆಯ ಮುಂದೆ ಇದ್ದನು. ಕಾವ್ಯಳಿಗೂ ಎಲ್ಲಿ ಸಮಾಧಾನವಿತ್ತು? ಅವಳು ದುಃಖದಿಂದ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಅವಳು ಅಲ್ಲಿ ಇದ್ದರೂ ಅಲ್ಲಿ ಇರಲಿಲ್ಲ. ಅವಳ ದೇಹ ಮಾತ್ರ ಅಲ್ಲಿತ್ತು. ಉಳಿದಂತೆ ಅವಳ ಹೃದಯ, ಮನಸ್ಸು, ಆತ್ಮ ಎಲ್ಲವನ್ನೂ ಅವಳು ಅಲ್ಲಿಯೇ ಬಿಟ್ಟು ಬಂದಿದ್ದಳು. ವಿರಾಟ್ನಿಂದ ದೂರವಿರಲು ನಿರ್ಧರಿಸಿದ್ದಾಳೆ. ಆದರೆ ಅವಳು ಅವನಿಂದ ದೂರವಿರಲು ಸಾಧ್ಯವೇ ಎಂದು ಅವಳು ಯೋಚಿಸುತ್ತಿದ್ದಳು. ಗೊತ್ತಿಲ್ಲ. ತನ್ನ ಪ್ರಶ್ನೆಗೆ ತಾನೇ ಉತ್ತರಿಸಿಕೊಳ್ಳುತ್ತಾಳೆ. ಮತ್ತೊಮ್ಮೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಜಾಗ ಮಾಡಿಕೊಳ್ಳುತ್ತದೆ. ಮನೆಯ ಮುಖ್ಯ ದ್ವಾರ ತೆರೆದಿತ್ತು. ಆದ್ದರಿಂದ ವಿರಾಟ್ ನೇರವಾಗಿ ಒಳಗೆ ಹೋಗುತ್ತಾನೆ. ಕಾವ್ಯಳ ಮನೆಯವರು ಹೊರಗಿನ ವರಾಂಡದಲ್ಲಿ ಕುಳಿತಿದ್ದರು. ವಿರಾಟ್ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾನೆ. ಅವನನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಅರೆ ಅಳಿಯಂದಿರೆ, ನೀವು ಬನ್ನಿ, ನೀವು ಅಲ್ಲಿ ಏಕೆ ನಿಂತಿದ್ದೀರಿ? ಒಳಗೆ ಬನ್ನಿ ಎಂದು ಕಾವ್ಯಳ ಅಜ್ಜಿ ಹೇಳುತ್ತಾರೆ. ವಿರಾಟ್ ಅವರ ಬಳಿ ಹೋಗಿ ಎಲ್ಲರ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸುತ್ತಾನೆ. ಈ ಬಾರಿ ವಿರಾಟ್ ಎಲ್ಲರಿಗೂ ಒಂದರ ಮೇಲೊಂದು ಆಘಾತಗಳನ್ನು ನೀಡುತ್ತಿದ್ದನು. ಹಿಂದಿನ ಬಾರಿ ಬಂದ ವಿರಾಟ್ ಯಾರೊಂದಿಗೂ ನೇರವಾಗಿ ಮಾತನಾಡುತ್ತಿರಲಿಲ್ಲ. ಅವನು ಇಂದು ಎಲ್ಲರನ್ನೂ ಸಂತೋಷದಿಂದ ಭೇಟಿಯಾಗುತ್ತಿದ್ದಾನೆ ಎಂದು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಕಾವ್ಯ ಎಲ್ಲಿದ್ದಾಳೆ ಅಜ್ಜಿ ಎಂದು ಕೇಳುತ್ತಾನೆ. ಅವಳು ಮೇಲೆ ತನ್ನ ಕೋಣೆಯಲ್ಲಿದ್ದಾಳೆ. ನೀವು ಕುಳಿತುಕೊಳ್ಳಿ, ನಾನು ಅವಳನ್ನು ಕರೆಯುತ್ತೇನೆ ಎಂದು ಹೇಳುತ್ತಾರೆ. ಇಲ್ಲ ಇಲ್ಲ ಅಜ್ಜಿ, ನಾನು ಮೇಲಕ್ಕೆ ಹೋಗುತ್ತೇನೆ. ಇದನ್ನು ಹೇಳುತ್ತಾ ಅವನು ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತಲು ಪ್ರಾರಂಭಿಸುತ್ತಾನೆ. ಕಾವ್ಯಳ ಅಮ್ಮ, ನಾನು ಕನಸು ಕಾಣುತ್ತಿಲ್ಲ ತಾನೆ, ಇವರು ಅಳಿಯಂದಿರೇ ಅಥವಾ ಬೇರೆಯವರೇ ಅಂದುಕೊಳ್ಳುತ್ತಾರೆ. ಅತ್ತ ಅಮೆರಿಕದಲ್ಲಿ ಅವನಿ ಎಂದು ಕೂಗುತ್ತಾ ವಿವೇಕ್ ಒಳಕೋಣೆಗೆ ಹೋಗಲು ಪ್ರಾರಂಭಿಸುತ್ತಾನೆ. ಆದರೆ ಆಗಲೇ ಒಬ್ಬ ಹುಡುಗಿ ಒಳಗಿನಿಂದ ಹೊರಗೆ ಬರುತ್ತಾಳೆ. ಅವಳನ್ನು ನೋಡಿ ವಿವೇಕ್, ನೀನು ಯಾರು ಎಂದು ಕೇಳುತ್ತಾನೆ. ಏ ಮಿಸ್ಟರ್, ನನ್ನ ಮನೆಯಲ್ಲಿಯೇ ಬಂದು ನನ್ನನ್ನೇ ಕೇಳುತ್ತೀರಾ ನಾನು ಯಾರು ಎಂದು? ಬೈದವೇ, ನೀನು ಯಾರು? ನನ್ನ ಅನುಮತಿ ಇಲ್ಲದೆ ನನ್ನ ಮನೆಗೆ ನುಗ್ಗಿ ಬರುತ್ತಿದ್ದೀಯಾ ಎಂದು ಆ ಹುಡುಗಿ ತುಂಬ ಕೋಪದಿಂದ ಮಾತನಾಡುತ್ತಾಳೆ. ವಾಟ್ ದಿ ಹೆಲ್? ನಿನ್ನ ಮನೆ? ಇದು ನಿನ್ನ ಮನೆಯಲ್ಲ, ಇದು ಅವನಿಯ ಮನೆ. ಅವನಿ ದಯವಿಟ್ಟು ಹೊರಗೆ ಬಾ ಎಂದು ಕೂಗುತ್ತಾನೆ. ಆ ಹುಡುಗಿ 2 ಹೆಜ್ಜೆ ವಿವೇಕ್ ಕಡೆಗೆ ಇಡುತ್ತಾಳೆ ಮತ್ತು ತುಂಬ ಕೋಪದಿಂದ, ಈ ಕೂಗಾಟವನ್ನು ನಿಲ್ಲಿಸು. ಇಲ್ಲಿ ಅವನಿ ಯಾರೂ ವಾಸಿಸುವುದಿಲ್ಲ. ಇದು ನನ್ನ ಮನೆ. ಸರಿ, ಈಗ ಇಲ್ಲಿಂದ ಹೊರಡು ಎಂದು ಹೇಳಿ ಅವಳು ಮತ್ತೆ ಒಳಗೆ ಹೋಗುತ್ತಾಳೆ. ವಿವೇಕ್ ದಿಗ್ಭ್ರಮೆಗೊಂಡವನಂತೆ ನಿಂತು ಬಿಡುತ್ತಾನೆ. ಅವನು ಆಶ್ಚರ್ಯಚಕಿತನಾಗಿದ್ದನು. ಇದೇ ಮನೆಯಲ್ಲಿ ಅವನು ಎಷ್ಟು ದಿನ ಅವನಿಯೊಂದಿಗೆ ಇದ್ದನು, ಎಷ್ಟು ಕ್ಷಣಗಳನ್ನು ಅವನಿಯೊಂದಿಗೆ ಕಳೆದನು. ಮತ್ತು ಇಂದು ಆ ಮನೆಯಲ್ಲಿ ಅವನಿ ಹೆಸರಿನ ಗುರುತು ಕೂಡ ಇಲ್ಲವೇ? ಇದು ಹೇಗೆ ಸಾಧ್ಯ? ಕೊನೆಗೆ ಅವನು ಎಲ್ಲಿ ಹೋದಳು? ಅವಳನ್ನು ಎಲ್ಲಿ ಹುಡುಕುವುದು? ಎಲ್ಲಿಗೆ ಹೋಗುವುದು? ಅವನಿಗೆ ಉಸಿರಾಡಲು ಸಹ ಸಾಧ್ಯವಾಗದಂತೆ ಅನಿಸುತ್ತಿತ್ತು. ಅವನಿ ಹೋಗುವಾಗ ಅವನ ಉಸಿರನ್ನು ಸಹ ತೆಗೆದುಕೊಂಡು ಹೋಗಿದ್ದಾಳೇನೋ. ನಿನ್ನೊಂದಿಗೆ ಇದ್ದರೆ ನನಗೆ ಪ್ರೀತಿಯಾಗಬಹುದು ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅದು ಕೇವಲ ಟೈಮ್ ಪಾಸ್ ಆಗಿತ್ತು. ನನಗೆ ಯಾವುದೇ ಮದುವೆಗಿದ್ವೇ ಬೇಡ. ಮದುವೆಗೆ ನಾನು ಇನ್ನೂ ಸಿದ್ಧಳಾಗಿಲ್ಲ. ಅವನಿಯ ಈ ಮಾತುಗಳು ಅವನ ಮನಸ್ಸಿನಲ್ಲಿ ಸುತ್ತುತ್ತಾ ಮತ್ತೆ ಮತ್ತೆ ಅವನ ಹೃದಯ ಮತ್ತು ಮನಸ್ಸಿಗೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗುತ್ತಿತ್ತು. ಕೊನೆಗೆ ಅವನಿ ಹೀಗೆ ಏಕೆ ಮಾಡಿದಳು? ಈ ವಿಷಯವನ್ನು ಯೋಚಿಸುತ್ತಲೇ ಅವನ ಹೆಜ್ಜೆಗಳು ತಡವರಿಸುತ್ತವೆ. ಅದರಿಂದ ಅವನು ಹಿಂದಿನ ಮೇಜಿಗೆ ಡಿಕ್ಕಿ ಹೊಡೆಯುತ್ತಾನೆ ಮತ್ತು ಮೇಜಿನ ಮೇಲೆ ಇಟ್ಟಿದ್ದ ಹೂದಾನಿ ಕೆಳಗೆ ಬಿದ್ದು ಒಡೆದು ಹೋಗುತ್ತದೆ. ಶಬ್ದ ಕೇಳಿ ಆ ಹುಡುಗಿ ಮತ್ತೆ ಹೊರಗೆ ಬರುತ್ತಾಳೆ ಮತ್ತು ವಿವೇಕ್ನನ್ನು ನೋಡಿ ತುಂಬ ಕೋಪದಿಂದ, ನೀನು ಇನ್ನೂ ಹೋಗಲಿಲ್ಲವೇ? ಮತ್ತು ನನ್ನ ದುಬ್ಬರಿ ಹೂದಾನಿಯನ್ನು ಸಹ ಹೊಡೆದು ಹಾಕಿದೆ. ಈಗ ಇದಕ್ಕೆ ಹಣ ಯಾರು ಕೊಡುತ್ತಾರೆ? ನೀನ ಅಥವಾ ನಿನ್ನ ತಂದೆಯೋ? ಆದರೆ ವಿವೇಕ್ಗೆ ಪ್ರಜ್ಞೆಯೇ ಇರಲಿಲ್ಲ. ನಿನಗೆ ಕೇಳಿಸಲಿಲ್ಲವೇ? ನನ್ನ ಮನೆಯಿಂದ ಹೊರಡು ಎಂದು ಅವಳು ಅವನನ್ನು ಹೊರಗೆ ತಳ್ಳುತ್ತಾ ಹೇಳುತ್ತಾಳೆ. ವಿವೇಕ್ ದಣಿದ ಹೆಜ್ಜೆಗಳಿಂದ ಪ್ರಜ್ಞೆ ತಪ್ಪಿದವನಂತೆ ಹೊರಗೆ ನಡೆಯಲು ಪ್ರಾರಂಭಿಸುತ್ತಾನೆ. ನಾನು ಇನ್ನೂ ಮದುವೆಗೆ ಸಿದ್ಧಳಾಗಿಲ್ಲ. ನನಗೆ ಯಾವುದೇ ಮದುವೆಗಿದುವೇ ಬೇಡ. ನಿನ್ನಿಂದ ನನಗೆ ಬೇಸರವಾಗಿದೆ. ಆ ಕಾಗದದಲ್ಲಿ ಇದೇ ಬರೆದಿತ್ತಲ್ಲ, ಮಿಸ್ಟರ್ ವಿವೇಕ್ ಸೂರ್ಯವಂಶಿ.
ಆ ಹುಡುಗಿಯ ಬಾಯಿಂದ ತನ್ನ ಹೆಸರನ್ನು ಕೇಳಿ ಮತ್ತು ಅವನಿ ಬರೆದ ಪದಗಳನ್ನು ಕೇಳಿ ವಿವೇಕನ ಹೆಜ್ಜೆಗಳು ಅಲ್ಲಿಯೇ ನಿಲ್ಲುತ್ತವೆ ಮತ್ತು ಅವನ ಮೆದುಳು ಚುರುಕಾಗುತ್ತದೆ. ಅವನು ತಕ್ಷಣ ತಿರುಗಿ ಆ ಹುಡುಗಿಯ ಕಡೆಗೆ ನೋಡುತ್ತಾ, ನಿನಗೆ ಇದೆಲ್ಲ ಹೇಗೆ ಗೊತ್ತು? ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ನೀನು ಯಾರು ಎಂದು ಕೇಳುತ್ತಾನೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಿಸ್ಟರ್ ಸೂರ್ಯವಂಶಿ, ರಿಲ್ಯಾಕ್ಸ್. ನಿನಗಾಗಿ ನನ್ನ ಬಳಿ ಇನ್ನೊಂದು ಸರ್ಪ್ರೈಸ್ ಇದೆ ಎಂದು ಹೇಳುತ್ತಾ ಅವಳು ಅವನ ಹತ್ತಿರ ಹೋಗಿ ಅವನ ಕೈಯಲ್ಲಿ ಒಂದು ಕಾಗದವನ್ನು ಕೊಡುತ್ತಾಳೆ. ವಿವೇಕ್ ತಕ್ಷಣ ಆ ಕಾಗದವನ್ನು ತೆರೆಯುತ್ತಾನೆ. ಆದರೆ ಆ ಕಾಗದದಲ್ಲಿ ಅವನು ಒಮ್ಮೆ ಕಾವ್ಯಳಿಗೆ ಬರೆದ ಅಕ್ಷರಗಳಿದ್ದವು. ಉಫ್, ನನಗೆ ಈ ಮದುವೆ ಬೇಡ. ಕಾವ್ಯ ನನ್ನ ತಲೆಯನ್ನು ಹಾಳು ಮಾಡಿದ್ದಾಳೆ. ಯಾವಾಗ ನೋಡಿದರೂ ಮದುವೆ. ಅವಳನ್ನು ಮದುವೆಯಾಗಲು ನನಗೆ ಇಷ್ಟವಿಲ್ಲ. ವಾಸ್ತವವಾಗಿ ನಾನು ಇನ್ನೂ ಮದುವೆಗೆ ಸಿದ್ಧನಾಗಿಲ್ಲ. ನಾನು ಅವಳನ್ನು ಪ್ರೀತಿಸುತ್ತೇನೆ ಎಂದು ನನಗೆ ಅನಿಸುವುದಿಲ್ಲ. ಇಲ್ಲ, ನಾನು ಅವಳನ್ನು ಪ್ರೀತಿಸುವುದಿಲ್ಲ ಮತ್ತು ಮದುವೆ ದೂರದ ಮಾತು. ಇಲ್ಲಿ ನನ್ನ ಉಸಿರು ಕಟ್ಟುತ್ತಿದೆ. ಆದ್ದರಿಂದ ನಾನು ಎಲ್ಲವನ್ನು ಬಿಟ್ಟು ಅಮೆರಿಕಕ್ಕೆ ಹೋಗುತ್ತಿದ್ದೇನೆ. ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡಿ. ನನಗೆ ಎಲ್ಲ ಸರಿ ಎಂದು ಅನಿಸಿದಾಗ ನಾನೇ ಹಿಂತಿರುಗಿ ಬರುತ್ತೇನೆ. ಇಂದಿನ ಮದುವೆ ಬಗ್ಗೆ ಹೇಳುವುದಾದರೆ ಕಾವ್ಯಳಿಗೆ ಹೇಳಿಬಿಡಿ. ಅವಳು ನನಗೆ ಕೇವಲ ಟೈಮ್ ಪಾಸ್ ಆಗಿದ್ದಳು, ಅದಕ್ಕಿಂತ ಹೆಚ್ಚೇನೂ ಅಲ್ಲ. ನನ್ನ ಜೀವನದ ಮೇಲೆ ನನ್ನ ಹಕ್ಕಿದೆ. ಈ ಮದುವೆಗಿದುವೆಗಳ ಗೋಜಲಿಗೆ ನಾನು ಸಿಲುಕಲು ಬಯಸುವುದಿಲ್ಲ. ಆದ್ದರಿಂದ ನಾನು ಹೋಗುತ್ತಿದ್ದೇನೆ. ತನ್ನ ಕೈ ಬರಹದ ಪತ್ರವನ್ನು ಬೇರೆಯವರ ಕೈಯಲ್ಲಿ ನೋಡಿ ವಿವೇಕ ಆಶ್ಚರ್ಯಚಕಿತನಾಗುತ್ತಾನೆ. ಆ ಹುಡುಗಿ ಇನ್ನಷ್ಟು ಅವನ ಹತ್ತಿರ ಬಂದು ವಕ್ರವಾಗಿ ನಗುತ್ತಾ, ಏನಾದರೂ ನೆನಪಾಯ್ತಾ ಮಿಸ್ಟರ್ ಎನ್ನುತ್ತಾಳೆ. ಇತ್ತ ಭಾರತದಲ್ಲಿ ವಿರಾಟ್ ಹೆಚ್ಚುತ್ತಿರುವ ಹೃದಯ ಬಡಿತದೊಂದಿಗೆ ಕಾವ್ಯಳ ಕೋಣೆಯ ಬಾಗಿಲು ತೆರೆದು ನಿಧಾನವಾಗಿ ಒಳಗೆ ಹೋಗುತ್ತಾನೆ. ಕಾವ್ಯ ಪ್ರಜ್ಞೆ ತಪ್ಪಿದವಳಂತೆ ಅವನ ಆಲೋಚನೆಗಳಲ್ಲಿ ಕಳೆದು ಮಂಚದ ಮೇಲೆ ತಲೆ ಕೆಳಗಾಗಿ ಮಲಗಿದ್ದಳು. ಕೈಯಲ್ಲಿ ತನ್ನ ಫೋನ್ ಹಿಡಿದುಕೊಂಡಿದ್ದಳು. ಅದರಲ್ಲಿ ವಿರಾಟ್ನ ಫೋಟೋ ನೋಡುತ್ತಿದ್ದಳು. ವಿರಾಟ್ ಬಂದಿರುವುದು ಅವಳಿಗೆ ಗೊತ್ತೇ ಆಗಲಿಲ್ಲ. ವಿರಾಟ್ ನಿಧಾನವಾಗಿ ಅವಳ ಹಿಂದೆ ಹೋಗುತ್ತಾನೆ ಮತ್ತು ಅವಳು ತನ್ನ ಫೋಟೋವನ್ನೇ ನೋಡುತ್ತಿದ್ದಾಳೆ ಎಂದು ನೋಡುತ್ತಾನೆ. ಇದನ್ನು ನೋಡಿ ಅವನ ಹೃದಯದಲ್ಲಿ ಕಾವ್ಯಳಿಗಾಗಿ ಅಪಾರ ಪ್ರೀತಿ ಉಕ್ಕಿ ಬರುತ್ತದೆ. ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ? ಹಾಗಾದರೆ ಇಲ್ಲಿಗೆ ಏಕೆ ಬಂದೆ ಎಂದು ಹೇಳುತ್ತಾ ಅವಳು ಕುಳಿತಲ್ಲಿಯೇ ಕುಳಿತುಕೊಳ್ಳುತ್ತಾನೆ. ಅವನ ಧ್ವನಿ ಕೇಳಿ ಕಾವ್ಯ ಒಮ್ಮೆಲೆ ಪ್ರಜ್ಞೆಗೆ ಬಂದು ತಕ್ಷಣ ತನ್ನ ಮುಖವನ್ನು ತಿರುಗಿಸಿ ತನ್ನ ಪಕ್ಕದಲ್ಲಿ ನೋಡುತ್ತಾಳೆ. ತನ್ನ ಮುಂದೆ ವಿರಾಟ್ನನ್ನು ನೋಡಿ ಅವಳಿಗೆ ಆಘಾತವಾಗುತ್ತದೆ. ಅರೆ ವಿರಾಟ್ ಎನ್ನುವುದು ಸರಿ, ಆದರೆ ನಗುತ್ತಿರೋ ವಿರಾಟ್, ಇದು ಸಾಧ್ಯವಿಲ್ಲವಲ್ಲ. ಅವಳು ತಕ್ಷಣ ಎದ್ದು ಕುಳಿತುಕೊಳ್ಳುತ್ತಾಳೆ. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಅವಳು ತಡಬಡಿಸುತ್ತಾಳೆ. ನಾನು ಬರಬಾರದೇನು? ವಿರಾಟ್ ತುಂಬ ಪ್ರೀತಿಯಿಂದ ಹೇಳುತ್ತಾನೆ. ಅವನ ಈ ಶೈಲಿಯನ್ನು ನೋಡಿ ಕಾವ್ಯಳ ಬಾಯಿ ತೆರೆದೇ ಉಳಿಯುತ್ತದೆ. ಒಂದು ವಿರಾಟ್ ಮೇಲಾಗಿ ನಗುತ್ತಾ, ಮೇಲಾಗಿ ಪ್ರೀತಿಯಿಂದ ಮಾತನಾಡುತ್ತಾ, ಇಲ್ಲ, ಇದು ಸಾಧ್ಯವಿಲ್ಲ ಎಂದು ಅವಳು ಇನ್ನೂ ತನ್ನ ದೊಡ್ಡ ರೆಪ್ಪೆಗಳನ್ನು ಮಿಟುಕಿಸುತ್ತಾ ಅವನನ್ನೇ ನೋಡುತ್ತಿದ್ದಳು. ವಿರಾಟ್ ತನ್ನ ಕೈಯನ್ನು ಅವಳ ಕೈಯ ಮೇಲೆ ಇಡುತ್ತಾ, ಮನೆಗೆ ಹೋಗೋಣ ಕಾವ್ಯ ಎನ್ನುತ್ತಾನೆ. ಇದು ಮೊದಲ ಬಾರಿಗೆ ವಿರಾಟ್ ಅವಳನ್ನು ಹೆಸರಿಂದ ಕರೆದಿದ್ದು. ಇಲ್ಲದಿದ್ದರೆ ಅವನು ಅವಳನ್ನು ಏ ಹುಡುಗಿ ಎಂದು ಕರೆಯುತ್ತಿದ್ದನು. ಒಂದು ಕ್ಷಣ ಕಾವ್ಯ ಅವನ ತಣ್ಣನೆಯ ಧ್ವನಿಯಲ್ಲಿ ಕಳೆದು ಹೋಗಿದ್ದಳು. ಆದರೆ ಮರುಕ್ಷಣವೇ ಇವೆಲ್ಲವೂ ವಿರಾಟ್ನ ಸಹಾನುಭೂತಿ ಎಂದು ಅವಳಿಗೆ ಅನಿಸುತ್ತದೆ. ಅದು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ನಾನು ಎಲ್ಲಿಗೂ ಬರುವುದಿಲ್ಲ, ಇಲ್ಲಿಂದ ಹೋಗು ಎಂದು ಕಾವ್ಯ ತುಂಬ ಒರಟಾಗಿ ಹೇಳುತ್ತಾಳೆ ಮತ್ತು ಎದ್ದು ಕೋಣೆಯ ಕಿಟಕಿಯ ಬಳಿ ಹೋಗಿ ನಿಲ್ಲುತ್ತಾಳೆ. ವಿರಾಟ್ ಮನಸ್ಸಿನಲ್ಲಿ ಕೆಲವೊಮ್ಮೆ ಅವಳು ಸಂಪೂರ್ಣವಾಗಿ ಮಗುವಾಗುತ್ತಾಳೆ. ನನಗೇನು ನಿನ್ನ ಮೇಲೆ ಕೋಪವಿಲ್ಲ. ಕಾವ್ಯ ಅವನನ್ನು ಮಧ್ಯದಲ್ಲೇ ತಡೆಯುತ್ತಾ, ನನಗೆ ನಿನ್ನ ಕ್ಷಮೆ ಬೇಡ, ನಿನ್ನ ಸಹಾನುಭೂತಿ ಬೇಡ, ಅರ್ಥವಾಯ್ತಾ ನಿನಗೆ? ಇಲ್ಲಿಂದ ಹೋಗು ಎಂದು ಹೇಳಿ ಅವಳು ಮುಖ ತಿರುಗಿಸಿಕೊಳ್ಳುತ್ತಾಳೆ. ಇದು ವಿರಾಟ್ನ ಮನಸ್ಸನ್ನು ಕೆರಳಿಸಲು ಸಾಕಾಗಿತ್ತು. ಅವನು ಅವಳ ಹತ್ತಿರ ಹೋಗಿ ಅವಳ ತೋಳನ್ನು ಹಿಡಿದು ತನ್ನ ಹತ್ತಿರ ಎಳೆದುಕೊಳ್ಳುತ್ತಾನೆ. ನಾನು ಸಹಾನುಭೂತಿ ತೋರಿಸುತ್ತಿಲ್ಲ, ಅರ್ಥವಾಯ್ತಾ ನಿನಗೆ? ಮತ್ತು ನಾನು 2 ದಿನಗಳಿಂದ ನೋಡುತ್ತಿದ್ದೇನೆ. ನೀನು ನನ್ನನ್ನು ನಿರ್ಲಕ್ಷಿಸುತ್ತಿದ್ದೀಯ. ಏಕೆ? ನನ್ನ ಇಷ್ಟ, ನಿನಗೇನು ಸಂಬಂಧ ಎಂದು ಕಾವ್ಯ ಇರುಸು ಮುರುಸಿನಿಂದ ಹೇಳುತ್ತಾಳೆ. ವಿರಾಟ್ಗೂ ಕೋಪ ಬರುತ್ತದೆ. ಕೋಪದಿಂದ ತುಂಬಿದ ಅವನು, ಇದೆಲ್ಲ ಏನು ಕಾವ್ಯ? ನೀನು ಇಲ್ಲಿ ನಿನ್ನ ಮನೆಗೆ ಏಕೆ ಬಂದೆ? ನನ್ನ ಮನೆಗೆ ಬರಲು ನಾನು ಯಾರನ್ನು ಕೇಳುವ ಅಗತ್ಯವಿಲ್ಲ ಮತ್ತು ನಿನ್ನನ್ನಂತೂ ಖಂಡಿತ ಇಲ್ಲ ಎಂದು ಕಾವ್ಯ ಸಹ ಅವನ ಧ್ವನಿಯಲ್ಲಿಯೇ ಉತ್ತರಿಸುತ್ತಾಳೆ. ನನ್ನ ಜೊತೆ ವಾಪಸ್ಸು ಬಾ, ವಿರಾಟ್ ಅವಳ ಕೈ ಹಿಡಿದು ಹೇಳುತ್ತಾನೆ. ಕಾವ್ಯ ಅವನ ಕೈಯನ್ನು ಕೊಡವಿ ಏಕೆ ಬರಬೇಕು ಎನ್ನುತ್ತಾಳೆ. ಏಕೆಂದರೆ ನಾನು ಹೇಳುತ್ತಿದ್ದೇನೆ, ನೀನಿಲ್ಲದೆ ನನಗೆ ಏನೂ ಸರಿ ಅನಿಸುತ್ತಿಲ್ಲ, ತುಂಬ ಆತಂಕವಾಗುತ್ತಿದೆ, ನೀನು ನನ್ನ ಜೊತೆ ಬಾ ಅಷ್ಟೇ ಎನ್ನುತ್ತಾನೆ. ಏಕೆ ಚೆನ್ನಾಗಿ ಅನಿಸುತ್ತಿಲ್ಲ? ಏಕೆ ಆತಂಕವಾಗುತ್ತಿದೆ? ನಾನು ನಿನಗೆ ಯಾರು? ನಾನು ಇದ್ದರೂ ಇಲ್ಲದಿದ್ದರೂ ನಿನಗೇನು ವ್ಯತ್ಯಾಸವಾಗುತ್ತದೆ ಎನ್ನುತ್ತಾಳೆ. ವಿರಾಟ್ ಕೋಪದಿಂದ ಕೂಗುತ್ತಾನೆ. ವ್ಯತ್ಯಾಸವಾಗುತ್ತದೆ ಎನ್ನುತ್ತಾನೆ. ಕಾವ್ಯ ಸಹ ಅದೇ ರೀತಿ ಕೂಗುತ್ತಾ, ಏಕೆ ವ್ಯತ್ಯಾಸವಾಗುತ್ತದೆ? ವಿರಾಟ್ ಅವಳ 2 ಭುಜಗಳನ್ನು ಹಿಡಿದು, ಏಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಡ್ಯಾಮಿಡ್ ಎನ್ನುತ್ತಾನೆ.
ಕಾವ್ಯ ಇದನ್ನು ಕೇಳಿ ಆಶ್ಚರ್ಯದಿಂದ ಕಣ್ಣುಗಳನ್ನು ಅಗಲಿಸುತ್ತಾಳೆ. ವಿರಾಟ್ ಹೇಳಿದ ಮಾತುಗಳನ್ನು ನಂಬಲು ಸಾಧ್ಯವಾಗದೆ ತನ್ನ ರೆಪ್ಪೆಗಳನ್ನು ಮಿಟಕಿಸುತ್ತಾ ವಿರಾಟನ್ನು ನೋಡುತ್ತಿದ್ದಳು. ಅವಳು ಏನೋ ತಪ್ಪಾಗಿ ಕೇಳಿಸಿಕೊಂಡಳೇನೋ ಎಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ವಿರಾಟ್ ಅವಳ ಮುಖವನ್ನು ಓದಬಲ್ಲನು. ಕಾವ್ಯಳಿಗೆ ಇದು ಆಘಾತಕ್ಕಿಂತ ಕಡಿಮೆ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಯಾವಾಗಲೂ ಪ್ರೀತಿಗಾಗಿ ಇಲ್ಲ ಇಲ್ಲ ಎನ್ನುವ ವಿರಾಟ್ ಇಂದು ಕಾವ್ಯಳಿಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಿರುವುದು ವಿಚಿತ್ರವಾಗಿ ಕಾಣಿಸುತ್ತದೆ. ವಿರಾಟ್ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ನಂಬು, ಇದು ಸತ್ಯ ಎಂದು ಹೇಳುತ್ತಾನೆ. ಕಾವ್ಯಳ ಹೃದಯ ಬಡಿತ ಹೆಚ್ಚಾಗುತ್ತದೆ. ಅವಳು ವಿರಾಟ್ನ ಕಣ್ಣುಗಳಲ್ಲಿ ನೋಡುತ್ತಿದ್ದಳು ಮತ್ತು ವಿರಾಟ್ ಕೂಡ ಅವಳ ಕಣ್ಣುಗಳಲ್ಲಿ ನೋಡುತ್ತಿದ್ದನು. ಮರುಕ್ಷಣವೇ ಕಾವ್ಯಳಿಗೆ ವಿರಾಟ್ ಹೇಳಿದ ಮಾತುಗಳು ನೆನಪಿಗೆ ಬರುತ್ತವೆ. ನೀನು ಯಾಕೆ ನನ್ನ ಜೀವನದಲ್ಲಿ ಬಲವಂತವಾಗಿ ನುಗ್ಗಲು ಪ್ರಯತ್ನಿಸುತ್ತಿದ್ದೀಯಾ? ಯಾಕೆ ಹೋಗುವುದಿಲ್ಲ? ನನ್ನಿಂದ ದೂರ ಹೋಗು, ಎಲ್ಲಿಗಾದರೂ ಹೋಗು. ಇದು ನೆನಪಿಗೆ ಬರುತ್ತಿದ್ದಂತೆ ಕಾವ್ಯಳ ಕಣ್ಣುಗಳು ತೇವವಾಗುತ್ತವೆ. ಮರುಕ್ಷಣವೇ ಅವಳು ವಿರಾಟ್ನ ಕೈಗಳನ್ನು ಜಾಡಿಸುತ್ತಾಳೆ. ಕೋಪದಿಂದ ಕೆಂಪಾಗುತ್ತಾ ಕಿಟಕಿಯ ಬಳಿ ಹೋಗಿ ನಿಂತುಕೊಳ್ಳುತ್ತಾಳೆ. ವಿರಾಟ್ ಅವಳ ಈ ವರ್ತನೆಗೆ ಆಶ್ಚರ್ಯಚಕಿತನಾಗುತ್ತಾನೆ. ಅತ್ತ ಅಮೆರಿಕದಲ್ಲಿ ತಾನು ಬರೆದ ಪತ್ರವನ್ನು ಬೇರೆಯವರ ಕೈಯಲ್ಲಿ ನೋಡಿ ವಿವೇಕ್ ಆಶ್ಚರ್ಯಚಕಿತನಾಗುತ್ತಾನೆ. ಆ ಹುಡುಗಿ ವಿವೇಕ್ ಬಳಿ ಬಂದು ವಕ್ರವಾಗಿ ನಗುತ್ತಾಳೆ. ಏನಾದರೂ ನೆನಪಾಯ್ತಾ ಮಿಸ್ಟರ್? ಇದನ್ನು ಕೇಳಿದ ತಕ್ಷಣ ವಿವೇಕ್ ಆ ಹುಡುಗಿಯನ್ನು ಪಕ್ಕಕ್ಕೆ ಎಳೆದು, ನೀನು ಯಾರು ಮತ್ತು ಇದೆಲ್ಲ ನಿನಗೆ ಹೇಗೆ ಗೊತ್ತು? ನನ್ನ ಅವನಿ ಎಲ್ಲಿದ್ದಾಳೆ? ನನ್ನ ಏಂಜಲ್ ಎಲ್ಲಿದ್ದಾಳೆ? ನೀನು ಅವರಿಬ್ಬರಿಗೂ ಏನು ಮಾಡಿದೆ? ಅವಳ ಕೈಯನ್ನು ತಿರುಗಿಸುತ್ತಾ ಹೇಳುತ್ತಾನೆ. ಆ ಹುಡುಗಿ ಅವನ ಕೈಯನ್ನು ಜಾಡಿಸಿ ಅವನ ಕೆನ್ನೆಗೆ ಒಂದು ಏಟು ನೀಡುತ್ತಾಳೆ. ಡೋಂಟ್ ಟಚ್ ಮೀ ಆ್ಯಂಡ್ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್. ನಿಜ ಹೇಳಬೇಕೆಂದರೆ ನಿನ್ನನ್ನು ಹೀಗೆ ನರಳುತ್ತಾ ನೋಡುವುದಕ್ಕೆ ನಾನು ಎಷ್ಟು ಕಾತರದಿಂದ ಕಾಯುತ್ತಿದ್ದೆ. ನೀನು ಯಾರನ್ನಾದರೂ ನೆನೆದು ನರಳುವುದನ್ನು ನೋಡಲು ನಾನು ಚಡಪಡಿಸುತ್ತಿದ್ದೆ. ಒಗಟಾಗಿ ಮಾತನಾಡಬೇಡ. ನೀನು ಯಾರೆಂದು ಸ್ಪಷ್ಟವಾಗಿ ಹೇಳು, ವಿವೇಕ್ ಕೂಗುತ್ತಾ ಹೇಳುತ್ತಾನೆ. ಹೋಗಬೇಡ ಮಿಸ್ಟರ್ ವಿವೇಕ್ ಸೂರ್ಯವಂಶಿ, ನೀನು ನನ್ನನ್ನು ಮೊದಲೇ ಭೇಟಿಯಾಗಿದ್ದೀಯಾ? ಸ್ವಲ್ಪ ತಲೆಗೆ ಕೆಲಸ ಕೊಡು ಎಂದು ಹೇಳುತ್ತಾಳೆ. ವಿವೇಕ್ ತನ್ನ ತಲೆಗೆ ಒತ್ತಡ ಹಾಕುತ್ತಾ ಮನಸ್ಸಿನಲ್ಲಿ ನನಗೂ ಈ ಹುಡುಗಿಯನ್ನು ಎಲ್ಲೋ ನೋಡಿದ ಹಾಗೆ ಅನಿಸುತ್ತಿದೆ. ಆದರೆ ಎಲ್ಲಿ? ಅವನ ಹಣೆಯ ಮೇಲೆ ಕೈಯನ್ನಿಡುತ್ತಾ ಹೇಳುತ್ತಾನೆ. ಆ ಹುಡುಗಿ ಏನಾಯಿತು? ನೆನಪಾಗಲಿಲ್ಲವೇ? ಮರೆತು ಬಿಟ್ಟೆಯಾ? ಸರಿ, ಕಾವ್ಯ ನೆನಪಿರಬೇಕಲ್ಲ ನಿನಗೆ, ಅಥವಾ ಅವಳನ್ನು ಸಹ ಎಂದು ಪ್ರಶ್ನಾರ್ಥಕವಾಗಿ ಕೇಳುತ್ತಾಳೆ. ಕಾವ್ಯಳ ಹೆಸರು ಕೇಳಿದ ತಕ್ಷಣ ವಿವೇಕನ ಕಣ್ಣುಗಳ ಮುಂದೆ ಕಾವ್ಯಳ ಮುಖ ತಿರುಗಾಡುತ್ತದೆ. ಅವನನ್ನು ಹುಚ್ಚಿಯಂತೆ ಪ್ರೀತಿಸುತ್ತಿದ್ದ ಕಾವ್ಯ. ಇಂದು ಹಲವು ತಿಂಗಳ ನಂತರ ಕಾವ್ಯಳ ಪ್ರಸ್ತಾಪವು ವಿವೇಕ್ನನ್ನು ಅವನ ಹಿಂದಿನ ಕಾಲಕ್ಕೆ ತಂದು ನಿಲ್ಲಿಸುತ್ತದೆ. ಓಡಿ ಹೋಗಿ ಇಲ್ಲಿಯವರೆಗೆ ಬಂದ ಆ ಹಿಂದಿನ ಕಾಲಕ್ಕೆ. ಆದರೆ ಅವನಿಗೇನೂ ಅರ್ಥವಾಗುತ್ತಿರಲಿಲ್ಲ. ಅವನ ಸ್ಥಿತಿಯನ್ನು ನೋಡಿದರೆ ಅವನು ಒಳಗೆ ಸಂಪೂರ್ಣವಾಗಿ ಮುರಿದು ಹೋಗಿದ್ದಾನೆ ಎಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು. ಅತ್ತ ಭಾರತದಲ್ಲಿ ಕಾವ್ಯ ವಿರಾಟ್ನ ಕೈಗಳನ್ನು ಜಾಡಿಸಿ ಕಿಟಕಿಯ ಬಳಿ ಹೋಗಿ ನಿಂತುಕೊಳ್ಳುತ್ತಾಳೆ. ಮೊದಲಿಗೆ ಅವಳ ವರ್ತನೆಗೆ ವಿರಾಟ್ ಆಶ್ಚರ್ಯಚಕಿತನಾಗುತ್ತಾನೆ. ಆದರೆ ಮರುಕ್ಷಣವೇ ಅವನು ಕಾವ್ಯಳ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕಾವ್ಯ ಅವನಿಗೆ ಬೆನ್ನು ಮಾಡಿ ನಿಂತಿದ್ದರೂ ಅವಳ ಗಮನವೆಲ್ಲ ಅವನ ಮೇಲೆಯೇ ಇತ್ತು. ವಿರಾಟ್ ಅವಳ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಅವನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಕಾವ್ಯಳ ಹೃದಯ ಬಡಿತ ಮತ್ತೆ ಜೋರಾಗುತ್ತದೆ. ವಿರಾಟ್ ಅವಳ ಹಿಂದೆ ಹೋಗಿ ಅವಳ ಕಿವಿಯ ಬಳಿ ತುಟಿಗಳನ್ನು ತೆಗೆದುಕೊಂಡು ಪಿಸುಗುಟ್ಟುತ್ತಾ, ಹೌದು ಗೊತ್ತು, ಈಗ ನೀನು ನನ್ನ ಪ್ರೀತಿಯನ್ನು ಸಹಾನುಭೂತಿ ಮತ್ತು ಅನುಕಂಪದ ಹೆಸರಿನಲ್ಲಿ ಕರೆಯುತ್ತೀಯ. ವಿರಾಟ್ನ ಬಾಯಿಂದ ತನ್ನ ಮನಸ್ಸಿನ ಮಾತನ್ನು ಕೇಳಿ ಕಾವ್ಯ ಆಘಾತಕ್ಕೊಳಗಾಗುತ್ತಾಳೆ. ಅವಳ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲವಾಗಲು ಪ್ರಾರಂಭಿಸುತ್ತದೆ. ಆದರೆ ಮರುಕ್ಷಣವೇ ಅವಳು ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳುತ್ತಾಳೆ. ಹೌದು, ಹಾಗಾದರೆ ನಾನು ತಪ್ಪಾಗಿ ಯೋಚಿಸುತ್ತಿಲ್ಲವಲ್ಲ. 2 ದಿನಗಳ ಹಿಂದೆ ನನ್ನ ಜೀವನದಿಂದ ದೂರ ಹೋಗು ಎಂದು ಕೂಗಾಡುತ್ತಿದ್ದೆ, ಮತ್ತು ಈಗ ಇದ್ದಕ್ಕಿದ್ದಂತೆ ನನ್ನ ಮೇಲೆ ಪ್ರೀತಿಯೂ ಹುಟ್ಟಿಕೊಂಡಿದೆಯಾ? ಇದನ್ನು ನಾನು ಸಹಾನುಭೂತಿ ಎಂದು ಕರೆಯದೆ ಮತ್ತೇನು ಕರೆಯಲಿ? ಆದರೆ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ. ನಿಮ್ಮಿಂದ ಏನನ್ನು ಸ್ವೀಕರಿಸಲು ನಾನು ಬಯಸುವುದಿಲ್ಲ. ಸಹಾನುಭೂತಿಯೂ ಬೇಡ, ಅನುಕಂಪವೂ ಬೇಡ, ಮತ್ತು ಪ್ರೀತಿಯೂ ಬೇಡ. ಈಗ ನೀವು ಹೋಗಬಹುದು. ಇಷ್ಟೆಲ್ಲ ಹೇಳಿ ಅವಳು ಮೌನವಾಗಿ ತನ್ನ ಕೋಪವನ್ನು ಶಮನಗೊಳಿಸಲು ಪ್ರಯತ್ನಿಸುತ್ತಾಳೆ. ವಿರಾಟ್ ಶಾಂತವಾಗಿ ಅವಳ ಮಾತುಗಳನ್ನೆಲ್ಲ ಕೇಳುತ್ತಾನೆ. ಅವನು ಅವಳ ಹತ್ತಿರ ಇನ್ನಷ್ಟು ಸಮೀಪಿಸುತ್ತಾನೆ. ನಿನ್ನ ಮಾತುಗಳನ್ನು, ನನ್ನ ಪ್ರೀತಿಯನ್ನು ಈಗ ನೀನು ನಂಬುವುದಿಲ್ಲ ಎಂದು ನನಗೆ ಗೊತ್ತು. ನಿನ್ನ ಅಸಮಾಧಾನ ಸರಿಯಾಗಿದೆ, ಮತ್ತು ನನ್ನ ಪ್ರೀತಿಯನ್ನು ನೀನು ನಂಬುವಂತೆ ಮಾಡಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ಕಾವ್ಯ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ವಿರಾಟ್ ಅವಳ ಕೈಯನ್ನು ಹಿಡಿದುಕೊಂಡು, ಸರಿ, ಮಾತನಾಡಬೇಡ, ಆದರೆ ಕನಿಷ್ಠ ಈಗ ನನ್ನೊಂದಿಗೆ ಹಿಂತಿರುಗಿ ಬಾ ಎಂದು ಹೇಳುತ್ತಾನೆ. ಕಾವ್ಯ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾಳೆ. ನಾನು ಎಲ್ಲಿಗೂ ಹೋಗುವುದಿಲ್ಲ, ಮತ್ತು ನಿಮ್ಮ ಜೊತೆಗಂತೂ ಖಂಡಿತ ಇಲ್ಲ ಎನ್ನುತ್ತಾಳೆ. ವಿರಾಟ್ಗೆ ಈಗ ಕೋಪ ಬರಲು ಪ್ರಾರಂಭಿಸಿತ್ತು. ಅದನ್ನು ಅವನು ಬಹಳ ಹೊತ್ತಿನಿಂದ ನಿಯಂತ್ರಿಸುತ್ತಿದ್ದನು. ಅತ್ತ ಅಮೆರಿಕದಲ್ಲಿ ಇಂದು ಕಾವ್ಯಳ ಪ್ರಸ್ತಾಪವು ವಿವೇಕನನ್ನು ಅವನ ಹಿಂದಿನ ಕಾಲಕ್ಕೆ ತಂದು ನಿಲ್ಲಿಸಿತ್ತು. ಅವನಿಗೇನೂ ಅರ್ಥವಾಗುತ್ತಿರಲಿಲ್ಲ. ಅವನ ಮುಂದೆ ನಿಂತಿದ್ದ ಹುಡುಗಿ ಅವನ ಸ್ಥಿತಿಯನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದಳು. ಅವಳು ಅವನ ಹತ್ತಿರ ಬಂದು ವಕ್ರವಾಗಿ ನಗುತ್ತಾಳೆ. ನಾನು ಕಾವ್ಯಳ ಸ್ನೇಹಿತೆ ಆರತಿ. ಯಾವ ಆರತಿ?
ವಿವೇಕ್ ಮನಸ್ಸಿನಲ್ಲಿ ಪ್ರಶ್ನೆ ಮಾಡುತ್ತಾನೆ. ಆಗ ಕಾವ್ಯ ಒಮ್ಮೆ ಆರತಿಯ ಬಗ್ಗೆ ಹೇಳಿದ್ದಳು ಮತ್ತು ಅವಳ ಫೋಟೋವನ್ನು ತೋರಿಸಿದ್ದಳು ಎಂದು ಅವನಿಗೆ ನೆನಪಾಗುತ್ತದೆ. ಆದರೆ ಆ ಸಮಯದಲ್ಲಿ ವಿವೇಕ್ ಹೆಚ್ಚು ಗಮನ ಹರಿಸಿರಲಿಲ್ಲ. ಇಂದು ನಿಮ್ಮನ್ನು ಹೀಗೆ ನರಳುವುದನ್ನು ನೋಡಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ನಾನು ಈ ದಿನಕ್ಕಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದೆ. ಈಗ ಪ್ರೀತಿಯ ವಿರಹ ಅಂದರೆ ಏನು, ಅದರ ತಳಮಳ ಅಂದರೆ ಏನು, ಮೋಸ ಮಾಡುವುದು ಎಷ್ಟು ಸುಲಭ, ಆದರೆ ಅದೇ ಎಲ್ಲವೂ ತನಗಾದಾಗ ತಿಳಿಯುತ್ತದೆ ಮಿಸ್ಟರ್ ಎಂದು ಹೇಳುತ್ತಾಳೆ. ನನ್ನ ಚಂಚಲ ಮತ್ತು ಮುಗ್ಧ ಸ್ನೇಹಿತೆಯನ್ನು ನೀನು ಜೀವಂತ ಶವವನ್ನಾಗಿ ಮಾಡಿದ್ದೆ. ಆ ಪಾಪದ ಹುಡುಗಿ ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳು, ನಿನ್ನ ಹುಚ್ಚಿಯಾಗಿದ್ದಳು. ಮತ್ತು ನೀನು ಏನು ಮಾಡಿದೆ? ನನ್ನ ಕಾವ್ಯ ನೀನು ಮಾಡಿದ ಮೋಸದಿಂದ ತುಂಬ ನರಳಿದ್ದಾಳೆ. ಈಗ ನರಳುವ ಸರದಿ ನಿನ್ನದು. ನೀನು ಎಷ್ಟು ಹುಡುಗಿಯರ ಹೃದಯವನ್ನು ಮುರಿದಿದ್ದೀಯೋ, ಎಷ್ಟು ಹುಡುಗಿಯರನ್ನು ನರಳಿಸಿದ್ದೀಯೋ. ಈಗ ನೀನು ಅವನಿಗಾಗಿ ಹೀಗೆ ಜೀವನವಿಡೀ ನರಳುತ್ತಾ ಇರು ಎಂದು ಹೇಳಿ ಅವಳು ಮನೆಯೊಳಗೆ ಹೋಗಲು ಪ್ರಾರಂಭಿಸುತ್ತಾಳೆ. ವಿವೇಕ್ ದಿಢೀರನ್ನೇ ಅವಳ ಮುಂದೆ ಹೋಗಿ, ಇಲ್ಲ, ದಯವಿಟ್ಟು ಹೀಗೆ ಮಾಡಬೇಡ. ಅವಳಿಲ್ಲದೆ ನಾನು ಸತ್ತು ಹೋಗುತ್ತೇನೆ. ಅವನು ಎಲ್ಲಿದ್ದಾಳೆ ಎಂದು ನನಗೆ ತಿಳಿಸು, ದಯವಿಟ್ಟು. ನಾನು ನಿನ್ನನ್ನು ವಿನಂತಿಸುತ್ತೇನೆ. ನಾನು ನನ್ನ ತಪ್ಪಿದೆ ಎಂದು ಒಪ್ಪಿಕೊಳ್ಳುತ್ತೇನೆ. ತುಂಬ ದೊಡ್ಡ ತಪ್ಪು. ಅದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ಆದರೆ ನಾನು ಅವನಿಯನ್ನು ತುಂಬ ಪ್ರೀತಿಸುತ್ತೇನೆ, ನಿಜವಾದ ಪ್ರೀತಿ ಮಾಡುತ್ತೇನೆ. ನಾನು ನಿಜವಾಗಿಯೂ ಸತ್ತು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಪ್ರತಿ ತನ್ನ 2 ಕೈಗಳನ್ನು ಕಟ್ಟಿಕೊಂಡು, ಕಾವ್ಯ ಕೂಡ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ಅವಳು ಕೂಡ ಹೀಗೆ ನರಳಿದ್ದಳು. ಮತ್ತು ಈ ಅವನಿ ಎಂದು ಏಕೆ ಹೇಳುತ್ತಿದ್ದೀಯಾ? ಎಂದಿಗೂ ನೀನು ಇದೇ ಎಲ್ಲವನ್ನೂ ಮಾಡಲು ಹೊರಟಿದ್ದೀಯಲ್ಲ. ಪ್ರೀತಿಯ ಬಲಿಯಲ್ಲಿ ಸಿಲುಕಿಸಿ ಅವಳನ್ನು ನಿನ್ನ ಹಾಸಿಗೆಯವರೆಗೆ ಕರೆದುಕೊಂಡು ಬಂದು ನಂತರ ಅವಳೊಂದಿಗೆ ಒಂದು ರಾತ್ರಿ ಕಳೆದು ಅವಳನ್ನು ನರಳಲು ಬಿಟ್ಟು ಬಿಡುವುದು, ಇದೇ ನಿನ್ನ ಯೋಚನೆ ಇತ್ತಲ್ಲ, ಹೌದಲ್ಲ? ಈಗ ಏಕೆ ಮೌನವಾಗಿದ್ದೀಯಾ? ಹೇಳು, ಉತ್ತರಿಸು. ಇದನ್ನು ಕೇಳಿದ ತಕ್ಷಣ ವಿವೇಕನ ತಲೆ ನಾಚಿಕೆಯಿಂದ ಬಾಗುತ್ತದೆ. ಇತ್ತ ಭಾರತದಲ್ಲಿ ಕಾವ್ಯ ವಿರಾಟ್ನೊಂದಿಗೆ ಹೋಗಲು ನಿರಾಕರಿಸುತ್ತಾಳೆ. ಈಗ ವಿರಾಟ್ಗೆ ಕೋಪ ಬರಲು ಪ್ರಾರಂಭಿಸುತ್ತದೆ. ಅವನು ಗುಡುಗುತ್ತಾ ಕಾವ್ಯ ಬಳಿ ಹೋಗಿ ಅವಳನ್ನು ಪಕ್ಕದಿಂದ ಹಿಡಿದು ತನ್ನ ಕಡೆಗೆ ತಿರುಗಿಸುತ್ತಾ, ನೀನು ನೇರವಾಗಿ ಬರುತ್ತೀಯಾ ಇಲ್ಲವಾ ಎಂದು ಕೇಳುತ್ತಾನೆ. ಕಾವ್ಯ ಕೂಡ ಕೋಪದಿಂದ, ನಾನು ಬರುವುದಿಲ್ಲ, ನೀನು ಏನು ಮಾಡುತ್ತೀಯಾ ಎಂದು ಕೇಳುತ್ತಾಳೆ. ವಿರಾಟ್, ನೋಡು, ನನಗೆ ಕೋಪ ತರಿಸಬೇಡ, ಇಲ್ಲದಿದ್ದರೆ ನಾನು ಅನ್ನುವಷ್ಟರಲ್ಲಿ ಕಾವ್ಯ ಮಧ್ಯದಲ್ಲಿಯೇ ಅವನ ಮಾತನ್ನು ಕತ್ತರಿಸುತ್ತಾ, ಇಲ್ಲದಿದ್ದರೆ ಏನು? ಅವಳು ತನ್ನ ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು ಹೇಳುತ್ತಾಳೆ. ವಿರಾಟ್ನ ಮುಖದಲ್ಲಿ ತುಂಟ ನಗೆ ಮೂಡುತ್ತದೆ. ಅವನು ತನ್ನ ಮುಖವನ್ನು ಕಾವ್ಯಳ ಮುಖಕ್ಕೆ ಹತ್ತಿರ ತರುತ್ತಾ, ಇಲ್ಲದಿದ್ದರೆ ನಾನು ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾ ತನ್ನ ಒಂದು ಕಣ್ಣು ಮಿಟುಕಿಸುತ್ತಾನೆ. ಅವನ ಈ ವರ್ತನೆಗೆ ಕಾವ್ಯ ಮೊದಲು ಆಶ್ಚರ್ಯಚಕಿತಳಾಗುತ್ತಾಳೆ. ಆದರೆ ಮರುಕ್ಷಣವೇ ತನ್ನ ಹೊಟ್ಟೆ ಹಿಡಿದುಕೊಂಡು ನಗುತ್ತಾ, ಏನು ಹೇಳಿದೆ? ನನ್ನನ್ನು ಎತ್ತಿಕೊಂಡು ಹೋಗುತ್ತೀಯಾ? ವಿರಾಟ್ ಸೂರ್ಯವಂಶಿ ಎಲ್ಲರ ಮುಂದೆ ನನ್ನನ್ನು ಎತ್ತಿಕೊಂಡು ಹೋಗುತ್ತಾನೆಯೇ? ಸಾಧ್ಯವೇ ಇಲ್ಲ. ಹಾಗೆ ಮಾಡಿದರೆ ಮಿಸ್ಟರ್ ಸೂರ್ಯವಂಶಿಯವರ ಮೂಗು ಕತ್ತರಿಸುವುದಿಲ್ಲವೇ ಎಂದು ವಿರಾಟ್ನ ಮೂಗನ್ನು ಎಳೆಯುತ್ತಾ ಹೇಳುತ್ತಾಳೆ. ವಿರಾಟ್ನ ತುಟಿಗಳ ಮೇಲೆ ಮಂದಹಾಸ ಮೂಡುತ್ತದೆ. ಅವನು ಕ್ಷಣಾರ್ಧದಲ್ಲಿ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ಆಗ ಮಿಸೆಸ್ ಸೂರ್ಯವಂಶಿ, ನನಗೆ ಸವಾಲುಗಳು ತುಂಬ ಇಷ್ಟ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ಹೋಗುತ್ತಾನೆ. ಮುಂದುವರಿಯುವುದು.